ಮೊದಲನೆಯದಾಗಿ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 225%. ಹೌದು, ಕಳೆದ ಒಂದೇ ವರ್ಷದಲ್ಲಿ ಬೆಳ್ಳಿಯ ಬೆಲೆಯಲ್ಲಿ ಆಗಿರುವ ಅದ್ಭುತ ಏರಿಕೆ ಇದು. ಇಡೀ ಮೆಟಲ್ ಸೆಕ್ಟರ್ನ ಪವರ್ಫುಲ್ ಪರ್ಫಾರ್ಮೆನ್ಸ್ಗೆ ಇದೊಂದು ರೀತಿ ಮುನ್ನುಡಿ ಬರೆದಿದೆ. ಹಾಗಾದ್ರೆ ಈ ರ್ಯಾಲಿಗೆ ಅಸಲಿ ಕಾರಣವಾದ್ರೂ ಏನು? ಇಲ್ಲಿ 2 ಮುಖ್ಯ ಶಕ್ತಿಗಳು ಕೆಲಸ ಮಾಡ್ತಿವೆ. ಒಂದು ಕಡೆ ಜಾಗತಿಕವಾಗಿ ಆರ್ಥಿಕ ಅನಿಶ್ಚಿತತೆ ಇರೋದ್ರಿಂದ ಹೂಡಿಕೆದಾರರು ಚಿನ್ನ, ಬೆಳ್ಳಿಯಂತ ಸೇಫ್ ಹೇವನ್ ಆಸೆಟ್ಗಳ ಕಡೆ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ನಮ್ಮ ಭವಿಷ್ಯವನ್ನೇ ರೂಪಿಸ್ತಾ ಇರೋ ಟೆಕ್ನಾಲಜಿಗಳು, ಅಂದ್ರೆ ಸೋಲಾರ್ ಪ್ಯಾನೆಲ್ಗಳಿಂದ ಹಿಡಿದು ಎಲೆಕ್ಟ್ರಿಕ್ ಕಾರ್ಗಳವರೆಗೆ ಇವುಗಳಿಗೆ ತಾಮ್ರ, ಅಲ್ಯೂಮಿನಿಯಂನಂತಹ ಕೈಗಾರಿಕಾ ಲೋಹಗಳು ಬೇಕೇ ಬೇಕು. ಈ 2 ಬೇಡಿಕೆಗಳು ಒಟ್ಟಿಗೆ ಸೇರಿ ಈ ವಲಯಕ್ಕೆ ಒಂದ್ ರೀತಿ ಡಬಲ್ ಇಂಜಿನ್ ಪವರ್ ಕೊಡ್ತಿವೆ. ಸರಿ, ಗ್ಲೋಬಲ್ ಚಿತ್ರಣದಿಂದ ನೇರವಾಗಿ ನಮ್ಮ ಭಾರತೀಯ ಮಾರುಕಟ್ಟೆಗೆ ಬರೋಣ. ಇಲ್ಲಿ ನಿಫ್ಟಿ ಮೆಟಲ್ ಇಂಡೆಕ್ಸ್ ಇಡೀ ಸೆಕ್ಟರ್ನ ಹೆಲ್ತ್ ರಿಪೋರ್ಟ್ ಹೇಗಿದೆ ಅಂತ ತೋರಿಸ್ತಿದೆ. ಅದನ್ನ ನೋಡೋಣ. ಓಕೆ, ಈ ಚಾರ್ಟನ್ನ ಸ್ವಲ್ಪ ಗಮನವಿಟ್ಟು ನೋಡೋಣ. ಇದು ನೋಡೋಕ್ಕೆ ಒಂದರ ಮೇಲೊಂದು ಮೆಟ್ಟಿಲ್ ಹತ್ತಿ ಹೋಗ್ತಿರೋ ಹಾಗೆ ಕಾಣ್ತಿದೆ ಅಲ್ವಾ? ಟೆಕ್ನಿಕಲ್ ಭಾಷೆಯಲ್ಲಿ ಇದನ್ನೇ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಅಂತ ಕರೆಯೋದು. ಇದು ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ನ ಸ್ಪಷ್ಟ ಸಂಕೇತ. ಇಲ್ಲಿ ನೋಡಿ, ಅಕ್ಟೋಬರ್ 2023ರಲ್ಲಿ ಇಂಡೆಕ್ಸ್ ಒಂದು ಮುಖ್ಯವಾದ ಅಡ್ಡಗೋಡೆಯನ್ನು ದಾಟಿ ಬ್ರೇಕ್ಔಟ್ ಕೊಟ್ಟಿದೆ. ಅಷ್ಟೇ ಅಲ್ಲ, ವಾಪಸ್ ಬಂದು ಆ ಲೆವೆಲ್ ಅನ್ನ ರೀಟೆಸ್ಟ್ ಮಾಡಿ, ಅಂದ್ರೆ ತಾನು ದಾಟಿರೋದು ಸರಿ ಇದೆಯಾ ಅಂತ ಖಚಿತಪಡಿಸಿಕೊಂಡು ಮತ್ತೆ ತನ್ನ ಮೇಲ್ಮುಖ ಪ್ರಯಾಣವನ್ನ ಶುರು ಮಾಡಿದೆ. ಇದು ಈ ಏರಿಕೆಯಲ್ಲಿ ಎಷ್ಟು ದೃಢತೆ ಇದೆ ಅನ್ನೋದನ್ನ ತೋರಿಸುತ್ತೆ. ಈ ಟೆಕ್ನಿಕಲ್ ಪದಗಳನ್ನ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬುಲ್ಲಿಶ್ ಸ್ಟ್ರಕ್ಚರ್ ಅಂದ್ರೆ ಮಾರುಕಟ್ಟೆಯ ಡೈರೆಕ್ಷನ್ ಕ್ಲಿಯರ್ ಆಗಿ ಮೇಲ್ಮುಖವಾಗಿದೆ ಅಂತ. ಬ್ರೇಕ್ಔಟ್ ಮತ್ತು ರೀಟೆಸ್ಟ್ ಅಂದ್ರೆ ಒಂದು ಗೋಡೆಯನ್ನ ಒಡೆದು ಆಚೆ ಹೋಗಿ, ಹೌದು ನಾನು ಸ್ಟ್ರಾಂಗ್ ಆಗಿ ಇದನ್ನ ದಾಟಿದ್ದೀನಿ ಅಂತ ಕನ್ಫರ್ಮ್ ಮಾಡಿಕೊಂಡು ಮುನ್ನುಗ್ಗೋದು. ಇನ್ನು RSI 60ಕ್ಕಿಂತ ಮೇಲಿರೋದನ್ನ ಒಂದು ಕಾರಿನ ಸ್ಪೀಡೋಮೀಟರ್ಗೆ ಹೋಲಿಸ್ಬೋದು. ಇದು ಖರೀದಿದಾರರು ಪೂರ್ತಿ ಆಕ್ಸೆಲರೇಟರ್ ಒತ್ತಿ ಗಾಡಿಯನ್ನ ವೇಗವಾಗಿ ಮುಂದೆ ತಗೊಂಡು ಹೋಗ್ತಿದ್ದಾರೆ ಅನ್ನೋದರ ಸೂಚನೆ. ಈ ಎಲ್ಲ ಬಲವಾದ ಸಂಕೇತಗಳ ಆಧಾರದ ಮೇಲೆ ನಿಫ್ಟಿ ಮೆಟಲ್ ಇಂಡೆಕ್ಸ್ಗೆ ಮಧ್ಯಮ ಅವಧಿಯಲ್ಲಿ 13,154 ರೂಪಾಯಿಯ ಸಂಭಾವ್ಯ ಟಾರ್ಗೆಟ್ ಕಾಣಿಸ್ತಾ ಇದೆ. ಇಡೀ ವಲಯವೇ ಇಷ್ಟು ಬುಲ್ಲಿಶ್ ಆಗಿರುವಾಗ ಅದರ ಲೀಡರ್ ಅಂದ್ರೆ ಚಿನ್ನ ಹೇಗೆ ಪರ್ಫಾರ್ಮ್ ಮಾಡ್ತಿದೆ? ಬನ್ನಿ ಅದರ ಚಾರ್ಟ್ ಮೇಲೊಂದು ಕಣ್ಣು ಹಾಯಿಸೋಣ. ಈ ಚಾರ್ಟ್ ನೋಡಿ. ಇಲ್ಲೂ ಕೂಡ ಡಿಸೆಂಬರ್ 2023ರಲ್ಲಿ ಒಂದು ನಿರ್ಣಾಯಕ ಬ್ರೇಕ್ಔಟ್ ಆಡಿದೆ. ಆಮೇಲೇನಾಯ್ತು ಅಂತ ನೋಡಿದ್ರೆ ಚಿನ್ನದ ಬೆಲೆ ಒಂದು ರಾಕೆಟ್ನ ವೇಗದಲ್ಲಿ ಮೇಲಕ್ಕೆ ಹೋಗಿದೆ. ಈ ಚಾರ್ಟ್ನಲ್ಲಿ ಕಾಣೋ ನೇರವಾದ ಏರಿಕೆ ಹೂಡಿಕೆದಾರರು ಎಷ್ಟು ಅಗ್ರೆಸಿವ್ ಆಗಿ ಚಿನ್ನವನ್ನ ಕಲೆ ಹಾಕ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಸರಿ, ಮುಂದಿನ ಟಾರ್ಗೆಟ್ಗಳನ್ನ ಹೇಗೆ ಕಂಡುಹಿಡಿಯೋದು? ಅದಕ್ಕೆ ಫಿಬೊನಾಕಿ ಎಕ್ಸ್ಟೆನ್ಷನ್ ಅನ್ನೋ ಒಂದು ಟೂಲ್ ಬಳಸಲಾಗುತ್ತೆ. ಸರಳವಾಗಿ ಹೇಳೋದಾದ್ರೆ, ಇದು ಹಳೆಯ ಬೆಲೆಗಳ ಚಲನೆಯನ್ನ ಅಧ್ಯಯನ ಮಾಡಿ ಭವಿಷ್ಯದಲ್ಲಿ ಬೆಲೆ ಯಾವ ಮಟ್ಟಕ್ಕೆ ಹೋಗಬಹುದು ಅಂತ ಒಂದು ಅಂದಾಜು ಕೊಡುತ್ತೆ. ಈ ಫಿಬೊನಾಕಿ ವಿಶ್ಲೇಷಣೆಯ ಪ್ರಕಾರ ಚಿನ್ನಕ್ಕೆ 1,33,000 ಒಂದು ಗಟ್ಟಿಯಾದ ಸಪೋರ್ಟ್ ಲೆವೆಲ್. ಅಂದ್ರೆ ಬೆಲೆ ಏನಾದ್ರೂ ಕೆಳಗೆ ಬಂದ್ರೆ ಈ ಮಟ್ಟದಲ್ಲಿ ಮತ್ತೆ ಬೈಯಿಂಗ್ ಬರುವ ಸಾಧ್ಯತೆ ಇದೆ. ಇನ್ನು ಮೇಲ್ಮುಖವಾಗಿ ನೋಡಿದ್ರೆ ಮಧ್ಯಮಾವಧಿಯಲ್ಲಿ 1,68,000 ಮತ್ತು ದೀರ್ಘಾವಧಿಯಲ್ಲಿ 1,87,000 ತಲುಪುವ ಸಾಮರ್ಥ್ಯವನ್ನ ಈ ಚಾರ್ಟ್ ತೋರಿಸ್ತಾ ಇದೆ. ಓಕೆ, ಇಂಡೆಕ್ಸ್ ಮತ್ತು ಚಿನ್ನದ ವಿಶಾಲ ಚಿತ್ರಣ ನೋಡಿದಾಯ್ತು. ಈಗ ಈ ಟ್ರೆಂಡ್ನಿಂದ ಲಾಭ ಪಡೆಯಬಹುದಾದ 3 ನಿರ್ದಿಷ್ಟ ಸ್ಟಾಕ್ಗಳನ್ನು ಸ್ವಲ್ಪ ಡೀಪ್ ಆಗಿ ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದು ಹಿಂದೂಸ್ತಾನ್ ಕಾಪರ್. ಈ ಸ್ಟಾಕ್ ಸ್ವಲ್ಪ ರೆಸ್ಟ್ ತಗೊಂಡು, ಅಂದ್ರೆ ಒಂದು ಹೆಲ್ದಿ ಕರೆಕ್ಷನ್ ಮುಗಿಸಿ ಈಗ ಮತ್ತೆ ತನ್ನ ಓಟವನ್ನ ಶುರು ಮಾಡಿದೆ. ಇದರ ಚಾರ್ಟ್ ಮತ್ತು RSI ಇಂಡಿಕೇಟರ್ ಎರಡೂ ಕೂಡ ಇದರಲ್ಲಿ ಹೊಸ ಹುರುಪು ಬಂದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಿವೆ. ಹಿಂದೂಸ್ತಾನ್ ಕಾಪರ್ಗೆ 450 ರೂಪಾಯಿ ಒಂದು ಪ್ರಮುಖ ಸಪೋರ್ಟ್ ಆಗಿ ಕೆಲಸ ಮಾಡಿದ್ರೆ, ಮೇಲ್ಮುಖವಾಗಿ 823 ರೂಪಾಯಿಯ ಟಾರ್ಗೆಟ್ ಅನ್ನ ನಿರೀಕ್ಷಿಸಬಹುದು. ಈಗ ಬರ್ತಿರೋದು ನಿಜವಾಗಿಯೂ ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್, ವೇದಾಂತ. ಇದು 2010ರಿಂದ ಇದ್ದಂಥ ಒಂದು ದಶಕಕ್ಕೂ ಹಳೆಯ ರೆಸಿಸ್ಟೆನ್ಸ್ ಲೈನ್ ಅನ್ನ ಭೇದಿಸಿದೆ. ಇದು ಕೇವಲ ಒಂದು ಸಣ್ಣ ಬ್ರೇಕ್ಔಟ್ ಅಲ್ಲ, ಇದೊಂದು ದೊಡ್ಡ ಸ್ಟ್ರಕ್ಚರಲ್ ಶಿಫ್ಟ್. ಅಂದ್ರೆ ಒಂದು ಹೊಸ ದೀರ್ಘಕಾಲೀನ ಬುಲ್ ರನ್ನ ಆರಂಭದ ಬಲವಾದ ಸಂಕೇತ ಇದು. ಈ ಪವರ್ಫುಲ್ ಬ್ರೇಕ್ಔಟ್ ಆಧಾರದ ಮೇಲೆ ವೇದಾಂತಕ್ಕೆ 590 ರೂಪಾಯಿ ಬಲವಾದ ಸಪೋರ್ಟ್ ಆಗಿಯೂ ಮತ್ತು 829 ರೂಪಾಯಿ ಸಂಭಾವ್ಯ ಟಾರ್ಗೆಟ್ ಆಗಿಯೂ ಕಾಣಿಸ್ತಿದೆ. ನಮ್ಮ ಮೂರನೇ ಸ್ಟಾಕ್ ನ್ಯಾಷನಲ್ ಅಲ್ಯೂಮಿನಿಯಂ. ಇದರ ವಿಶೇಷತೆ ಏನು ಗೊತ್ತಾ? ಇಲ್ಲಿ ಬೆಲೆ ಏರಿದಾಗಲೆಲ್ಲ ಖರೀದಿ ಮಾಡುವವರ ಸಂಖ್ಯೆ ಅಂದ್ರೆ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಿದೆ. ಇದು ಹೇಗಂದ್ರೆ ಒಂದು ಪಾರ್ಟಿ ಜೋರಾಗ್ತಿದ್ದ ಹಾಗೆ ಇನ್ನೂ ಹೆಚ್ಚು ಜನ ಸೇರಿಕೊಂಡ ಹಾಗೆ.
ಇದು ಈ ರ್ಯಾಲಿಗೆ ಇನ್ನಷ್ಟು ಬಲ ಬಂದಿದೆ ಮತ್ತು ಇದರಲ್ಲಿ ನಂಬಿಕೆ ಇದೆ ಅಂತ ತೋರಿಸುತ್ತೆ. ನ್ಯಾಷನಲ್ ಅಲ್ಯೂಮಿನಿಯಂಗೆ 298 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿದ್ದು, ಮುಂದಿನ ಸಂಭಾವ್ಯ ಗುರಿ 455 ಆಗಿದೆ. ಸರಿ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಎಲ್ಲಾ ಪ್ರಮುಖ ಲೆವೆಲ್ಗಳನ್ನ ಒಂದೇ ಕಡೆ ಒಂದು ಸಾರಾಂಶ ರೂಪದಲ್ಲಿ ನೋಡೋಣ. ಈ ಒಂದು ಸ್ಲೈಡ್ ಇಡೀ ವಿಶ್ಲೇಷಣೆಯ ಸಾರಾಂಶ. ಜಿಇಪಿಎಲ್ ಕ್ಯಾಪಿಟಲ್ ಪ್ರಕಾರ ನಿಫ್ಟಿ ಮೆಟಲ್, ಚಿನ್ನ, ಹಿಂದೂಸ್ತಾನ್ ಕಾಪರ್, ವೇದಾಂತ ಮತ್ತು ನ್ಯಾಷನಲ್ ಅಲ್ಯೂಮಿನಿಯಂನ ಪ್ರಮುಖ ಸಪೋರ್ಟ್ ಮತ್ತು ಟಾರ್ಗೆಟ್ ಲೆವೆಲ್ಗಳು ಇಲ್ಲಿವೆ. ಮಾರುಕಟ್ಟೆಯಲ್ಲಿ ಮುಂದಿನ ನಡೆಯನ್ನ ಇಡುವಾಗ ಈ ಸಂಖ್ಯೆಗಳನ್ನ ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ. ಹಾಗಾದ್ರೆ ಈ ಎಲ್ಲ ಮಾಹಿತಿಯ ನಂತರ ಯಾವ ಕಡೆ ಹೆಚ್ಚು ಗಮನ ಹರಿಸಬೇಕು ಅನ್ನಿಸ್ತಿದೆ? ಸೇಫ್ಟಿ ಕೊಡೋ ಚಿನ್ನ, ಬೆಳ್ಳಿ ಅಂಥ ಅಮೂಲ್ಯ ಲೋಹಗಳ ಮೇಲ, ಅಥವಾ ಭವಿಷ್ಯದ ತಂತ್ರಜ್ಞಾನಕ್ಕೆ ಇಂಧನವಾಗುವ ಕೈಗಾರಿಕಾ ಲೋಹಗಳ ಮೇಲ? ಒಂದು ವಿಷಯ ನೆನಪಿರ್ಲಿ, ಇದೊಂದು ಶೈಕ್ಷಣಿಕ ವಿಶ್ಲೇಷಣೆ ಮಾತ್ರ. ಯಾವುದೇ ಹೂಡಿಕೆ ನಿರ್ಧಾರಕ್ಕೂ ಮುನ್ನ ಸ್ವಂತ ಸಂಶೋಧನೆ ಮಾಡೋದು ಅತೀ ಅವಶ್ಯಕ. ಮತ್ತೊಂದು ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.